ಕೇರಳದ ತ್ರಿಶೂರ್ನಲ್ಲಿದ್ದೀವಿ. ಇಲ್ಲೊಂದು ಸಿಕ್ಕಾಪಟ್ಟೆ ಫೇಮಸ್ ದೇವಸ್ಥಾನ ಇದೆ. ತ್ರಿಶೂರು ಸರ್ಕಲ್ ನೋಡಿ ಎಷ್ಟು ರಶ್ ಇದೆ. ಇಲ್ಲೇ ಮುಂದೆ ಒಂದು ಫೇಮಸ್ ದೇವಸ್ಥಾನ ಕೂಡ ಇದೆ. ಸೊ ದೇವಸ್ಥಾನ ನೋಡ್ಕೊಂಡು ಬರೋಣಂತೆ. ಕೇರಳದಲ್ಲಿ ಓಣಂ ಒಂದು ಸಖತ್ತು ದೊಡ್ಡ ಹಬ್ಬ. ತುಂಬ ವಿಜೃಂಭಣೆಯಿಂದ ಈ ಓಣಮನ್ನು ಕೇರಳದವರು ಸೆಲೆಬ್ರೇಟ್ ಮಾಡ್ತಾರೆ. ಸೊ ಈಗ ನಾವು ನೋಡ್ತಾ ಇರೋದು ವದಂಕುನಾಥಂ ದೇವಸ್ಥಾನ, ತ್ರಿಶೂರಲ್ಲಿರೋ ಟೆಂಪಲ್ ಇದು. ಟ್ರೆಡಿಷ್ನಲ್ ಅಟೈರ್ನಲ್ಲಿ ಕೇರಳದವ್ರು ಇರೋದು ನೋಡ್ಬೋದು. ವಾವ್, ತುಂಬ ನೋಡೋದಕ್ಕೆ ನೋಡಿ, ಕೇರಳ ದೇವಸ್ಥಾನಗಳನ್ನ ನೋಡೋದೇ ಒಂದು ಚಂದ, ಬಹಳ ಸೊಗಸಾಗಿರ್ತವೆ ನೋಡೋದಕ್ಕೆ. ಇನ್ನು ಈಗ ನಾವು ನೋಡ್ತಾ ಇರೋದು ಪೂಕಲಂ ಅಂತ ಕರೀತಾರೆ ಇದನ್ನು. ಪೂಕಲಂ ಅಥವಾ ಪೂಕಳಂ ಅಂತ ನಾವು ಹೇಳ್ತೀವಿ. ಇದು ಕೇರಳದಲ್ಲಿ ಓಣಂ ಟೈಮ್ನಲ್ಲಿ ನಾರ್ಮಲ್ ಆಗಿ ದೇವಸ್ಥಾನ ಹಾಗೆ ಮನೆ ಮುಂದೆ ಈ ಥರ ಡೆಕೋರೇಷನ್ ಮಾಡ್ತಾರೆ. ಓಣಂ ಸಮಯದಲ್ಲಿ ರಾಜ ಬಲಿಚಕ್ರವರ್ತಿ ಭೂಮಿಗೆ ಬರ್ತಾನೆ ಅನ್ನೋ ಒಂದು ನಂಬಿಕೆ ಆಧಾರದ ಮೇಲೆ ಕೇರಳದಲ್ಲಿ ಓಣಮನ್ನು ಆಚರಿಸ್ತಾರೆ. ರಾಜನನ್ನು ವೆಲ್ಕಮ್ ಮಾಡೋದಕ್ಕೋಸ್ಕರ ಈ ಪೂಕಳಂ ಅಂತ ಏನು ಮಾಡ್ತಾರೆ, ಹಾಯ್ ಒಂದು ಫ್ಲವರಲ್ಲಿ ಡೆಕೋರೇಷನ್ ಮಾಡಿ ರಾಜನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಭರ್ಜರಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ತಾರೆ. ಸೊ ಇದು ಫ್ರಂಟ್ ಎಂಟ್ರೆನ್ಸಿಂದ ನೋಡಿ ಈ ಥರ ಕಾಣುತ್ತೆ. ನಾವು ಅವಾಗಲೇ ನೋಡಿದ್ದು ಹಿಂದೆಯಿಂದ ನೋಡಿದ್ದು. ಇದು ಆ್ಯಕ್ಚುಲಿ ಶಿವ ಟೆಂಪಲ್ಲು. ಓಂ ನಮಃ ಶಿವಾಯ ಅಂತ ಒಂದು ಬೋರ್ಡ್ ಹಾಕಿರೋದನ್ನ ಕೂಡ ನೋಡ್ಬೋದು. ನೋಡಿ ಕೇರಳ ಶೈಲಿನಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವಸ್ಥಾನ. ಒಳಗಡೆ ಬಹುಶಃ ವಿಡಿಯೋ ಅಲೋ ಇಲ್ಲದೆ ಇರೋದ್ರಿಂದ ನಾನು ಒಳಗಡೆ ವಿಡಿಯೋ ಮಾಡೋದಿಲ್ಲ. ಅಲ್ಲಿ ಬೋರ್ಡಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ ಶಾರ್ಟ್ಸು ಮತ್ತು ಅದರ್ ದೆನ್ ಹಿಂದೂಸ್ ಯಾರೋ ಅಲೋ ಇಲ್ಲ ಅಂತ ಹೇಳಿ. ದೇವರ ವಿಗ್ರಹಗಳು ಹಾಗೇನೆ ಮಣ್ಣಿನ ಪಾತ್ರೆಗಳನ್ನ ಇಲ್ಲಿ ಮಾರಾಟ ಮಾಡ್ತಿದ್ದಾರೆ. And Onam only for Kerala. Okay. All Mallus celebrate Onam, not like Hindu, Muslim, Christians. Okay. No limitation. So everybody will celebrate Onam. Okay. Onam, Vishu and all. Mm-hmm.